ನಮಸ್ಕಾರ ವೀಕ್ಷಕರೇ, ದೇಗುಲದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯನ್ನು ನಾವು ಅಕ್ಷಯ ತೃತೀಯ ಎಂದು ಬಹಳ ಸಂಭ್ರಮದಿಂದ ಆಚರಿಸುತ್ತೇವೆ. ಅಕ್ಷಯ ಎಂದರೆ ಯಾವುದಕ್ಕೂ ಕ್ಷಯವಿಲ್ಲವೋ, ಅಂದರೆ ಯಾವುದಕ್ಕೂ ಅಂತ್ಯವಿಲ್ಲವೋ ಎಂದರ್ಥ. ಇಂದಿನ ದಿನದಲ್ಲಿ ಅಕ್ಷಯ ತೃತೀಯ ಎಂದ ಕೂಡಲೇ ನಮಗೆ ನೆನಪಾಗುವುದು ಬಂಗಾರ ಖರೀದಿ ಮಾತ್ರ. ಆದರೆ ನಮ್ಮ ಪುರಾಣಗಳು ಹೇಳುವ ಈ ದಿನದ ಅಸಲಿ ಮಹತ್ವವೇ ಬೇರೆ. ಇಂದಿನ ಸಂಚಿಕೆಯಲ್ಲಿ ನಾವು ಅಕ್ಷಯ ತೃತೀಯದ ಇಂದಿರುವ ಅಪರೂಪದ ಕಥೆಗಳು, ಈಗಿನ ಕಾಲದ ಬಂಗಾರದ ಬೆಲೆ ನೋಡಿ ಚಿನ್ನ ಕೊಳ್ಳಲಾಗದವರು ಮನೆಯಲ್ಲಿ ಐಶ್ವರ್ಯ ಮತ್ತು ಆರೋಗ್ಯ ವೃದ್ಧಿಸಲು ಯಾವ ಸರಳ ಕೆಲಸವನ್ನು ಮಾಡಬೇಕು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಹಾಗಿದ್ದರೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ವೀಕ್ಷಕರೇ, ಅಕ್ಷಯ ತೃತೀಯದ ಮಹಿಮೆಯನ್ನು ಸ್ವತಃ ಶ್ರೀಕೃಷ್ಣನೇ ಧರ್ಮರಾಯನಿಗೆ ವಿವರಿಸಿದ್ದಾನೆ. ಮಹಾಭಾರತದ ಯುದ್ಧದ ನಂತರ ಅಥವಾ ವನವಾಸದ ಸಮಯದಲ್ಲಿ ಧರ್ಮರಾಯನು ಕೃಷ್ಣನನ್ನು ಕೇಳುತ್ತಾನೆ, ಹೇ ಜನಾರ್ದನ, ಈ ಲೋಕದಲ್ಲಿ ಮನುಷ್ಯನು ಅತಿ ಕಡಿಮೆ ಶ್ರಮದಿಂದ ಅಕ್ಷಯವಾದ ಪುಣ್ಯವನ್ನು ಪಡೆಯುವುದು ಹೇಗೆ ಅಂತ. ಆಗ ಶ್ರೀಕೃಷ್ಣನು ಉತ್ತರಿಸುತ್ತಾನೆ, ಧರ್ಮರಾಯ, ವೈಶಾಖ ಮಾಸದ ಈ ತೃತೀಯ ತಿಥಿಯು ಅತ್ಯಂತ ಪವಿತ್ರವಾದದ್ದು. ಈ ದಿನವೇ ಸತ್ಯಯುಗ ಮುಗಿದು ತ್ರೇತಾಯುಗ ಆರಂಭವಾದದ್ದು. ಹಾಗಾಗಿಯೇ ಇದನ್ನು ಯುಗಾದಿ ತೃತೀಯ ಎಂದು ಕರೆಯುತ್ತಾರೆ. ಈ ದಿನ ಯಾವುದೇ ಶುಭ ಕಾರ್ಯಕ್ಕೆ ಮುಹೂರ್ತ ನೋಡುವ ಅಗತ್ಯವಿಲ್ಲ. ಇಡೀ ದಿನವೇ ಒಂದು ಮಹಾ ಮುಹೂರ್ತ. ಈ ದಿನ ಮಾಡುವ ದಾನ, ಜಪ ಮತ್ತು ತರ್ಪಣಗಳು ಸೂರ್ಯ ಚಂದ್ರರಿರುವವರೆಗೂ ಆ ವ್ಯಕ್ತಿಯ ಜೊತೆಗಿರುತ್ತವೆ. ಇದಕ್ಕೆ ಪೂರಕವಾಗಿ ಕೃಷ್ಣನು ಒಬ್ಬ ಬಡ ವರ್ತಕನ ಕಥೆಯನ್ನು ಹೇಳುತ್ತಾನೆ. ಪ್ರಾಚೀನ ಕಾಲದಲ್ಲಿ ಒಬ್ಬ ಸಾಮಾನ್ಯ ವ್ಯಾಪಾರಿ ಇದ್ದ. ಅವನು ತುಂಬಾ ಬಡವ, ಆದರೆ ದೈವಭಕ್ತ. ಪ್ರತಿ ವರ್ಷ ಅಕ್ಷಯ ತೃತೀಯ ಬಂದಾಗ ತನ್ನಲ್ಲಿ ಹಣವಿಲ್ಲದಿದ್ದರೂ ಶ್ರದ್ಧೆಯಿಂದ ಗಂಗೆಯಲ್ಲಿ ಸ್ನಾನ ಮಾಡಿ ತನ್ನ ಶಕ್ತಿ ಅನುಸಾರವಾಗಿ ಬಾಯಾರಿದವರಿಗೆ ನೀರು, ಹಸಿವಿದ್ದವರಿಗೆ ಸಕ್ಕರೆ ಅಚ್ಚು ಮತ್ತು ಧಾನ್ಯಗಳನ್ನು ದಾನ ಮಾಡುತ್ತಿದ್ದ. ಅವನ ಹೆಂಡತಿ ಮತ್ತು ಮಕ್ಕಳು, ನಮಗೆ ತಿನ್ನಲು ಅನ್ನವಿಲ್ಲ, ನೀವೇಕೆ ಹೀಗೆ ದಾನ ಮಾಡುತ್ತೀರಿ ಎಂದು ಜಗಳವಾಡುತ್ತಿದ್ದರು. ಆದರೂ ಆ ವರ್ತಕನು ಕೊಡುವುದರಿಂದ ಸಂಪತ್ತು ಕರಗುವುದಿಲ್ಲ ಎಂದು ನಂಬಿದ್ದ. ಇದರ ಫಲವಾಗಿ ಅವನು ಮುಂದಿನ ಜನ್ಮದಲ್ಲಿ ಕುಶಾವತಿ ಎಂಬ ರಾಜ್ಯದ ಅತ್ಯಂತ ಪ್ರತಾಪಿ ಮತ್ತು ಶ್ರೀಮಂತ ರಾಜನಾಗಿ ಜನಿಸುತ್ತಾನೆ. ಅವನ ಸಂಪತ್ತು ಎಷ್ಟು ಖರ್ಚು ಮಾಡಿದರೂ ಅಕ್ಷಯವಾಗಿ ಉಳಿಯುತ್ತಿತ್ತು. ಇದು ಅಕ್ಷಯ ತೃತೀಯದ ಮಹಿಮೆ. ಇನ್ನೊಂದು ಕಥೆಯ ಪ್ರಕಾರ, ಹಸಿವಿನಿಂದ ಕಂಗೆಟ್ಟಿದ್ದ ಬಡ ಬ್ರಾಹ್ಮಣ ದಂಪತಿಗಳು ವಸಿಷ್ಠ ಮಹರ್ಷಿಗಳ ಆಶ್ರಮಕ್ಕೆ ಹೋಗುತ್ತಾರೆ. ತಮ್ಮ ಬಡತನಕ್ಕೆ ಕಾರಣ ಕೇಳಿದಾಗ ವಸಿಷ್ಠರು ಜ್ಞಾನ ದೃಷ್ಟಿಯಿಂದ ನೋಡಿ ಹೇಳುತ್ತಾರೆ, ಇಂದಿನ ಜನ್ಮದಲ್ಲಿ ನೀನು ಅತಿ ದೊಡ್ಡ ಶ್ರೀಮಂತನಾಗಿದ್ದೆ, ಆದರೆ ಮತ್ಸರ ಮತ್ತು ಜಿಪುಣತನದಿಂದ ಯಾರಿಗೂ ಒಂದು ಕಾಸನ್ನೂ ದಾನ ಮಾಡಲಿಲ್ಲ, ನಿನ್ನ ಸ್ವಂತ ಮಕ್ಕಳಿಗೂ ಸುಖ ಕೊಡಲಿಲ್ಲ. ಆ ಪಾಪದ ಹೊರೆಯೇ ಇಂದಿನ ನಿನ್ನ ಬಡತನ. ಅದಕ್ಕೆ ಪರಿಹಾರವಾಗಿ ವಸಿಷ್ಠರು ಅಕ್ಷಯ ತೃತೀಯದಂದು ವಿಷ್ಣು ಪೂಜೆ ಮತ್ತು ಸಾಧ್ಯವಾದಷ್ಟು ಜನಸೇವೆ ಮಾಡಲು ಸೂಚಿಸುತ್ತಾರೆ. ಹಾಗಾಗಿ ಬ್ರಾಹ್ಮಣ ದಂಪತಿ ಅದರಂತೆ ನಡೆದುಕೊಂಡು ಸುಖಿ ಜೀವನ ನಡೆಸುತ್ತಾರೆ. ಅಂದರೆ ವೀಕ್ಷಕರೇ, ನಮ್ಮ ಹಣೆ ಬರಹವನ್ನು ಬದಲಾಯಿಸುವ ಶಕ್ತಿ ಈ ದಿನದ ದಾನಕ್ಕಿದೆ. ವೀಕ್ಷಕರೇ, ನಿಮಗೆಲ್ಲ ಅನ್ನಿಸ್ಬೋದು ಈ ಅಕ್ಷಯ ತೃತೀಯ ಏನಕ್ಕೆ ಇಷ್ಟೊಂದು ವಿಶೇಷ ಅಂತ. ಯಾಕೆ ಅಂದರೆ ಒಡಿಶಾದ ಪುರಿಯಲ್ಲಿ ಜಗನ್ನಾಥನ ಪ್ರಸಿದ್ಧ ರಥಯಾತ್ರೆಗಾಗಿ ರಥವನ್ನು ನಿರ್ಮಿಸುವ ಕೆಲಸ ಈ ಅಕ್ಷಯ ತೃತೀಯ ದಿನದಂದೇ ಆರಂಭವಾಗುತ್ತದೆ. ಇನ್ನು ಹಿಮಾಲಯದ ಪವಿತ್ರ ಬದರಿನಾಥ ದೇವಸ್ಥಾನದ ಬಾಗಿಲು 6 ತಿಂಗಳ ನಂತರ ಹಿಂದೆ ತೆರೆಯುತ್ತದೆ. ಬೃಂದಾವನದಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ಶ್ರೀಕೃಷ್ಣನ ಪಾದ ದರ್ಶನ ಸಿಗುತ್ತದೆ. ಗಂಗೆಯು ಸ್ವರ್ಗದಿಂದ ಭೂಮಿಗೆ ಇಳಿದ ಪವಿತ್ರ ದಿನವಿದು. ವಿಷ್ಣುವಿನ 6ನೇ ಅವತಾರವಾದ ಪರಶುರಾಮರು ಜನಿಸಿದ್ದು ಈ ಅಕ್ಷಯ ತೃತೀಯ ದಿನದಂದೇ. ಈಗ ಅಕ್ಷಯ ತೃತೀಯದ ಸಮಯ ಹಾಗೆ ದಿನಾಂಕವನ್ನು ಹೇಳ್ತೇನೆ, ನೋಟ್ ಮಾಡ್ಕೊಳ್ಳಿ. ಏಪ್ರಿಲ್ 19 ತೃತೀಯ ತಿಥಿ ಆರಂಭವಾಗುತ್ತದೆ ಬೆಳಗ್ಗೆ 10:49. ಹಾಗೆ ಏಪ್ರಿಲ್ 20ರಂದು ಬೆಳಗ್ಗೆ 7:27ಕ್ಕೆ ತಿಥಿ ಮುಕ್ತಾಯವಾಗುತ್ತದೆ. ಚಿನ್ನ ಖರೀದಿ ಮಾಡಲು ಶುಭ ಸಮಯ ಏಪ್ರಿಲ್ 19 ಬೆಳಗ್ಗೆ 10:49ರಿಂದ ಏಪ್ರಿಲ್ 20 ಬೆಳಗ್ಗೆ 5:52ರವರೆಗೆ. ಇನ್ನು ಪೂಜಾ ಮುಹೂರ್ತ ಬೆಳಗ್ಗೆ 10:49ರಿಂದ ಮಧ್ಯಾಹ್ನ 12:19ರವರೆಗೆ.
ಈಗ ಮುಖ್ಯ ವಿಷಯಕ್ಕೆ ಬರೋಣ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತಿನ ಚಿನ್ನದ ಬೆಲೆ ಗಗನಕ್ಕೇರಿದೆ. 1 ಗ್ರಾಂ ಚಿನ್ನ ಕೊಳ್ಳುವುದು ಕೂಡ ಎಷ್ಟೋ ಜನರಿಗೆ ಕಷ್ಟವಿದೆ. ಹಾಗಾದರೆ ನಮಗೆ ಅಕ್ಷಯ ಪುಣ್ಯ ಸಿಗೋದಿಲ್ವಾ ಅಂತ ನೀವು ಅಂದ್ಕೊಳ್ಬೋದು. ಖಂಡಿತವಾಗಿಯೂ ಸಿಗುತ್ತದೆ. ಪುರಾಣಗಳ ಪ್ರಕಾರ ಚಿನ್ನಕ್ಕಿಂತಲೂ ಮಿಗಿಲಾದ ದಾನಗಳು ತುಂಬಾನೇ ಇದೆ. ಮೊದಲನೇದಾಗಿ ಅಕ್ಷಯ ತೃತೀಯ ದಿನದಂದು ಬಾಯಾರಿದವರಿಗೆ ನೀರು ನೀಡುವುದು ಅಥವಾ ದೇವಸ್ಥಾನಕ್ಕೆ ಮಣ್ಣಿನ ಮಡಕೆಯಲ್ಲಿ ನೀರು ತುಂಬಿಸಿ ಆ ಒಂದು ಮಡಕೆಯನ್ನು ದಾನ ಮಾಡೋದು. ಇದು ರಾಜಸೂಯ ಯೋಗ ಮಾಡಿದಷ್ಟು ಪುಣ್ಯ ನೀಡುತ್ತದೆ. ಎರಡನೇದಾಗಿ ಚಿನ್ನದ ಬದಲಿಗೆ ಮನೆಗೆ ಅಕ್ಕಿ, ಗೋಧಿ ಅಥವಾ ಕಲ್ಲುಪ್ಪನ್ನು ತರುವುದು ಕೂಡ ಲಕ್ಷ್ಮಿಯನ್ನು ಮನೆಗೆ ಬರಮಾಡಿಕೊಂಡಂತೆ. ಮೂರನೇದಾಗಿ ಬಿಳಿ ಎಳ್ಳು ಮತ್ತು ಬೆಲ್ಲ ಇವುಗಳನ್ನು ದಾನ ಮಾಡುವುದರಿಂದ ಆರೋಗ್ಯ ವೃದ್ಧಿಯಾಗುತ್ತದೆ ಮತ್ತು ಪಿತೃ ದೋಷಗಳು ನಿವಾರಣೆಯಾಗುತ್ತದೆ. ಇನ್ನು ನಾಲ್ಕನೇದಾಗಿ ಸಂಜೆ ಮನೆಯ ಹೊಸ್ತಿಲಲ್ಲಿ ಅಥವಾ ದೇವಸ್ಥಾನದಲ್ಲಿ ತುಪ್ಪದ ದೀಪ ಹಚ್ಚಿ ಪ್ರಾರ್ಥನೆ ಮಾಡೋದು. ಇದು ನಿಮ್ಮ ಮನೆಯ ದಾರಿದ್ರ್ಯವನ್ನು ಹೋಗಲಾಡಿಸುತ್ತದೆ. ಇನ್ನು ಐದನೇದಾಗಿ ಓದಲು ಕಷ್ಟಪಡುವ ಮಗುವಿಗೆ ಒಂದು ಪುಸ್ತಕ ಅಥವಾ ಪೆನ್ನು ಏನಾದರೂ ಸರಿ, ಪೆನ್ನು, ಪುಸ್ತಕ, ಬ್ಯಾಗು ಈ ರೀತಿ ಯಾವುದಾದ್ರೂ ಒಂದನ್ನು ಕೊಡಿಸೋದ್ರಿಂದ ಇದು ಅಕ್ಷಯ ಜ್ಞಾನವನ್ನು ನಿಮಗೆ ಸಿದ್ಧಿಸುತ್ತೆ. ಕೊನೆಯದಾಗಿ ವೀಕ್ಷಕರೇ, ಭಗವಂತ ನೋಡುವುದು ನಮ್ಮ ಭಕ್ತಿಯನ್ನೇ ಹೊರತು ನಮ್ಮಲ್ಲಿರುವ ಬಂಗಾರವನ್ನಲ್ಲ. ಈ ಅಕ್ಷಯ ತೃತೀಯ ದಿನದಂದು ಒಳ್ಳೆಯ ಆಲೋಚನೆ ಮಾಡೋಣ. ಯಾರಿಗಾದರೂ ಒಂದು ಹೊತ್ತಿನ ಅನ್ನ ಅಥವಾ ನೀರು ನೀಡಿ ಅಕ್ಷಯ ಪುಣ್ಯವನ್ನು ನಮ್ಮದಾಗಿಸಿಕೊಳ್ಳೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ದಯವಿಟ್ಟು ಮರೆಯದೆ ನಮ್ಮ ದೇಗುಲ ದಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭವಾಗಲಿ.